ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಅಖಾಡದಲ್ಲಿದ್ದೇವೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮನೆ ಮನೆಯ ಪ್ರಚಾರವನ್ನು ಕೈಗೊಂಡಿರುವಂತಹ ವೀರಣ್ಣ ಚರಂತಿಮಠ ಅವರು ಇವತ್ತು ಕೂಡ ನಿರಂತರವಾಗಿ ಬೆಳಗಿನಿಂದ ಉರಿ ಬಿಸಿಲಿನ ನಡುವೆ ಪ್ರಚಾರವನ್ನು ಕೈಗೊಂಡಿದ್ದರು. ಬಹುಶಃ ಜನರ ನಾಡಿ ಮಿಡಿತ ಈಗಾಗಲೇ ಅವರಿಗೆ ಅರ್ಥ ಆಗಿರುತ್ತೆ, ಇದೇ ಕ್ಷೇತ್ರದವರು. ಅವರಿಂದ ಕೇಳ್ತಿಳ್ಳೋಣ. ಸರ್, ಬಹಳ ಮುಖ್ಯವಾಗಿ ನೀವು ನೋಡ್ತಾ ಇದ್ದೀರಿ, ನಿನ್ನೆ ಬೆಳಗ್ಗೆಯಿಂದ ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀರಿ, ಜನರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದೀರಿ. ನಿಮಗೆ ಫಸ್ಟ್ ರೆಸ್ಪಾನ್ಸ್ ಏನು ಕಾಣಿಸ್ತಾ ಇದೆ ಉಪಚುನಾವಣೆಯಲ್ಲಿ ಘೋಷಣೆ ಆದ ನಂತರ? ಅವರು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕ್ತಾರೆ ಅನ್ನುವಂಥ ವಿಶ್ವಾಸ ಬರ್ತಾ ಇದೆ. ನೀವು ನೋಡ್ತಾ ಇದ್ದೀರಿ, ನಮ್ಮ ಜೊತೆಗೆ ಇದ್ದೀರಿ. ಅವರಲ್ಲಿರುವಂಥ ಉತ್ಸಾಹ, ಅಭ್ಯರ್ಥಿಗೆ ಅವರು ಕೊಡುವಂಥ ಟ್ರೀಟ್ಮೆಂಟು ಯಾವ ರೀತಿ ಇದೆ ಅಂದರೆ ಇದು ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ತದೆ ಅಂತಲೇ ಅರ್ಥ. ಸರ್, ನೀವು ಭಾಳ ಮುಖ್ಯವಾಗಿ ಅಭಿವೃದ್ಧಿ ಅಜೆಂಡಾದ ವಿಚಾರವನ್ನು ಹೇಳ್ತಾ ಇದ್ದೀರಿ. ಆದರೆ ಇವತ್ತು ಬೆಳಗ್ಗೆ ಕೂಡ ಆರ್ ವಿ ತಿಮ್ಮಾಪುರ ಅವರು ಮಾತನಾಡಿ ಹೇಳ್ತಾರೆ, ಇಲ್ಲ ನಮಗೆ ಅನುಕಂಪ ಕೈ ಹಿಡಿಯುತ್ತೆ, ಅನುಕಂಪದ ಆಧಾರದ ಮೇಲೆ ನಾವು ಮತವನ್ನು ಕೇಳ್ತಾ ಇದ್ದೀವಿ, ಅನುಕಂಪ ಕಣ್ಣೀರು ಇದು ಅವರಿಗೆ ಮತವಾಗಿ ಪರಿವರ್ತನೆ ಆಗುತ್ತೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಯಾವ ಅನುಕಂಪನೂ ಇಲ್ಲ. ಅಭಿವೃದ್ಧಿ ವಂಚಿತ ಮತಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡದೆ ಅವರಿಗೆ ಏನು ಸಾಧನೆ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಏನೂ ವಿಷಯ ಇಲ್ಲ. ಅದಕ್ಕೆ ಅನುಕಂಪ ಅಂತ ಹೊಡ್ಕೊಂತ ಹೊಂಟಾರ. ಇಲ್ಲಿ ಯಾವ ಅನುಕಂಪನೂ ಕೂಡ ಕೆಲಸ ಮಾಡೋದಿಲ್ಲ. ಇಲ್ಲಿ ಯಾವ ಅನುಕಂಪನೂ ಇಲ್ಲ. ಈಗ ನೀವು ಅಭಿವೃದ್ಧಿಯ ವಿಚಾರವನ್ನು ಹೋದ ಕಡೆ ಬಂದ ಕಡೆ ಎಲ್ಲ ಜನರ ಜೊತೆ ಪ್ರಸ್ತಾವ ಮಾಡ್ತಾ ಇದ್ದೀರಿ, ನೀವು ಅಭಿವೃದ್ಧಿಯ ಅಜೆಂಡಾವನ್ನೇ ಮುಂದಿಡ್ತಾ ಇದ್ದೀರಿ. ಆದರೆ ಒಂದು ಸರ್ಕಾರವಾಗಿ ರಾಜ್ಯ ಸರ್ಕಾರ ಆಡಳಿತದಲ್ಲಿದೆ, ಅಧಿಕಾರದಲ್ಲಿದೆ, ಅವ್ರು ಆ್ಯಕ್ಚುಲಿ ಅಭಿವೃದ್ಧಿ ವಿಚಾರ ಮಾತಾಡಬೇಕಿತ್ತು. ಅದಕ್ಕೆ ಬದಲಾಗಿ ಅನುಕಂಪದ ಅಸ್ತ್ರ ಇದು ಅವರಿಗೆ ಫಲ ಕೊಡುತ್ತೆ ಅಂತೀರಾ? ಮತ ತಂದು ಕೊಡ್ಬೋದಾ? ಇಲ್ಲ, ಇದು ನಿಶ್ಚಿತವಾಗಿಯೂ ಇದು ಅವ್ರಿಗೆ ಫಲ ತಂದು ಕೊಡೋದಿಲ್ಲ. ಅವರು ಏನೋ ಸಣ್ಣ ವಯಸ್ಸಿನಲ್ಲಿ ಏನೋ ಆಕ್ಸಿಡೆಂಟ್ ಆಗಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಣ್ಣ ವಯಸ್ಸಿನಲ್ಲಿ ಯಾರು ಆಕಸ್ಮಿಕವಾದಂಥ ಸಾವಿಗೆ ಅನುಕಂಪ ಇರ್ತದೆ. ವಯೋಸಹಜವಾಗಿ ಮತ್ತು ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದೇ ಇತ್ತು. 3 ವರ್ಷದಿಂದಲೂ ದಿನ ಇನ್ನು ಮತ್ತೊಂದು ಆರೋಗ್ಯ ಸಮಸ್ಯೆ ಇದ್ದಾಗ ಯಾವ ಅನುಕಂಪನೂ ಕೂಡ ಇಲ್ಲಿ ನನಗಂತೂ ಕಾಣ್ತಾ ಇಲ್ಲ. ಸರ್, ಅದ್ರ ಜೊತೆಗೆ ಬಹುಶಃ ಭಾಳ ಚರ್ಚೆ ಆಗ್ತಿರುವಂಥದ್ದು ಉಪಚುನಾವಣೆ ಅಂದ ಕೂಡಲೇ ಅದು ಯಾಕೋ ಗೊತ್ತಿಲ್ಲ, ಸಂಪನ್ಮೂಲದ ವಿಚಾರ ಭಾಳ ಚರ್ಚೆ ಆಗುತ್ತೆ. ಕಳೆದ ಕೊನೆ 2 ದಿನದಲ್ಲಿ ನಾವು ಫಲಿತಾಂಶ ಬದಲಾಯಿಸಿಬಿಡ್ತೀವಿ ಅನ್ನುವಂಥ ಮಾತುಗಳೆಲ್ಲ ಆಡ್ತಾರೆ. ನಾವು ಕೂಡ ಜನಗಳಿಗೆ ಹೇಳಿದ್ದೀವಿ, ಅವ್ರು ಏನು ಕೊಡ್ತಾರೆ ಎಲ್ಲ ತೊಗೊಂಡು ನಿಮ್ಮ ಊರಲ್ಲಿರುವಂಥ ನಿಮ್ಮ ವಾರ್ಡ್ನಲ್ಲಿರುವಂಥ ದೇವಸ್ಥಾನಗಳಿಗೆ ಸಾರ್ವಜನಿಕವಾಗಿ ಖರ್ಚು ಮಾಡಿಕೊಡ್ರಿ. ಯಾಕಂದರೆ ಸಾಕಷ್ಟು ತಂದಿರ್ತಾರೆ, ಈಗ ಸಾಕಷ್ಟು ಲೂಟಿ ಹೊಡೆದ ತೊಗೊಂಡು ಬರ್ತಾರೆ. ಆದರೆ ಮತ ಮಾತ್ರ ಬಿ ಜೆ ಪಿಗೆ ಹಾಕ್ರಿ ಅನ್ನುವಂಥ ವಿನಂತಿಯನ್ನು ನಾವು ಮಾಡ್ತಾಯಿದ್ದೀವಿ. ಜನರಿಗೂ ಕೂಡ ಇದು ಗೊತ್ತಾಗಿದೆ, ಇದಕ್ಕೆ ಒಳ್ಳೆಯ ಸ್ಪಂದನೆಯೂ ಇದೆ. ಸರ್, ನೀವು ಗಮನಿಸಿರ್ಬೋದು, ಕಳೆದ 3 ವರ್ಷದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪದೇ ಪದೇ ಅಲ್ಪಸಂಖ್ಯಾತರ ಪರವಾದಂಥ ಹೇಳಿಕೆಗಳು, ಅಹಿಂದ ಅನ್ನುವಂಥ ಟ್ರಂಪ್ ಕಾರ್ಡ್ನ ಯೂಸ್ ಮಾಡ್ತಾ ಇರ್ತಾರೆ. ಆದರೆ ಈಗ ಇವರು ಈ ಉಪಚುನಾವಣೆ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಹಿಂದೂಗಳಲ್ವಾ, ಹಿಂದುತ್ವ ನಮಗಿಲ್ವಾ, ನಾವು ಹಿಂದೂ ಅಲ್ವಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ನಾನು ಅವ್ರಿಗೆ ಹಿಂದೂಗಳು ಅಲ್ಲ ಅಂತ ಎಲ್ಲಿ ಹೇಳಲೇ ಇಲ್ಲ. ನಾನು ನಾಮಿನೇಷನ್ ಕೊಟ್ಟ ಮೇಲೆ ಬಾಗಲಕೋಟೆಯಲ್ಲಿ ಬಿ ಜೆ ಪಿ ಗೆಲ್ಲಬೇಕು, ಬಿ ಜೆ ಪಿಯ ಹಿಂದುತ್ವ ಗೆಲ್ಲಬೇಕು ಅಂತ ಹೇಳಿದ್ದೀನಿ. ನಾನು ಹಿಂದೂಗಳು ಅವರಲ್ಲ, ನಾವೇ ಮಾತ್ರ ಹಿಂದೂಗಳು ಅಂತ ನಾನು ಎಲ್ಲಿ ಹೇಳೇ ಇಲ್ಲ. ಯಾವ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಹಿಂದೂಗಳಾದರೂ ಕೂಡ ಹಿಂದುತ್ವ ಇರಬೇಕಲ್ಲ ಅಲ್ವಾ? ನಾವು ಹಿಂದೂಗಳ ಆದ ತಕ್ಷಣ ಹಿಂದುತ್ವನೇ ಇಲ್ದಿದ್ರೆ ಅದೆಂಥ ಹಿಂದೂಗಳು? ಅದಕ್ಕಾಗಿ ನಾನು ಹಿಂದುತ್ವ ಗೆಲ್ಲಬೇಕು ಅಂತ ಹೇಳಿದ್ದೀನಿ. ಸರ್, ಹಾಗೆ ಇವತ್ತು ಬೆಳಗ್ಗೆ ಅವರು ಮಾತನಾಡಿರುವಂಥ ಮಾತು, ಆರ್ ವಿ ತಿಮ್ಮಾಪುರ ಅವರು ಸಚಿವರಾಗಿರುವಂಥವ್ರು ಏನು ಹೇಳ್ತಾರೆ, ಈ ಬಾಗಲಕೋಟೆಯಲ್ಲಿ ಏನು ಗಲಾಟೆ ಆಯಿತು ಅದರ ವಿಚಾರವಾಗಿ ನೀವು ಹೋಗಿ ಮುಂದೆ ನಿಂತಿದ್ದೇ ತಪ್ಪು, ರಕ್ಷಣೆಗೆ ಹೋಗಿದ್ದೇ ತಪ್ಪು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇದನ್ನು ನೀವು ಯಾವ ರೀತಿ ಹೇಳ್ತೀರಿ? ಅದು ಅವರು ನೋಡ್ತಾ ಇರುವಂಥ ದೃಷ್ಟಿಕೋನ ತಪ್ಪು ಅಥವಾ ನೀವು ಮಾಡಿದ ತಪ್ಪು? ಅವ್ರು ನೋಡ್ತಾ ಇರುವಂಥ ದೃಷ್ಟಿಕೋನ ತಪ್ಪು. ಮತ್ತು ನಮ್ಮ ಶಿವಾಜಿ ಮಹಾರಾಜರ ಮೆರವಣಿಗೆ ಹೋಗುವಾಗ ಚಪ್ಪಲಿ, ಬೂಟು, ಕಲ್ಲು ಒಗೆದ್ರೆ ಅಮಾಯಕರನ್ನು ಹಿಡ್ಕೊಂಡು ಹೋಗುವಂಥದ್ದು. ಅವ್ರಿಗೆ ಒಳಗಡೆ ಖುಷಿ ಪಡ್ತಾ ಇದ್ದಾರೆ ಮಸೀದಿಯಲ್ಲಿ. ಅದನ್ನು ನಿಯಂತ್ರಣ ಮಾಡೋದು ಬಿಟ್ಟು ನಾವು ಹೋಗಿದ್ದೆ ತಪ್ಪು ಅಂತ ಹೇಳೋದಕ್ಕೆ ಅವರೇ ಅರ್ರಿ. ಎಲ್ಲಿ ಈ ರೀತಿ ಅನ್ಯಾಯ ಆಗ್ತದೆ ನಾವು ಹೋಗಲೇಬೇಕು, ಹೋಗಿ ನಮ್ಮವ್ರನ್ನ ನಾವು ರಕ್ಷಣೆ ಮಾಡಲೇಬೇಕು. ಅದಕ್ಕಾಗಿ ನಾವು ಹೋಗಲೇಬೇಕು. ಬಹುಶಃ ಆ ಘಟನೆ ಅವರಿಗೆ ಮಾರಕವಾಗಿ ಪರಿಣಿಸಬಹುದು ಅನ್ನುವ ಕಾರಣಕ್ಕಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಭಾವಿಸ್ತೀರಾ? ಇರಬಹುದು. ಅವರಿಗೆ ಎಲ್ಲಿ ಹಿಂದೂಗಳೆಲ್ಲರೂ ಒಟ್ಟಾಗಿ ಬಿಡ್ತಾರೋ ಅನ್ನೋ ಭಯನೂ ಇರ್ಬೋದು ಅವರಿಗೆ. ನೀವೇನಂತ ಭಾವಿಸ್ತೀರಿ ಸರ್? ಈಗ ಜನರ ಜೊತೆ ಮಾತನಾಡಿದ ಸಂದರ್ಭದಲ್ಲಿ ಆ ಘಟನೆಯ ಬಗ್ಗೆ ಜನಾಭಿಪ್ರಾಯ ನೀವು ಗಮನಿಸಿದ ಹಾಗೆ ನಾಡಿ ಮಿಡಿತ ಯಾವ ರೀತಿ ಕಂಡು ಬರ್ತಾ ಇದೆ? ಇಲ್ಲ, ಅವರು ಮಾಡಿದ್ದ ತಪ್ಪು. ಆ ಮಸೀದಿಯ ಅಧ್ಯಕ್ಷ ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಬೇಕಾಗಿತ್ತು.
ಆ ಮಸೀದಿಗೆ ಬೀಗ ಹಾಕಬೇಕಾಗಿತ್ತು. ಯಾಕಂದರೆ ಅಲ್ಲೇ ನಡೆದಿರುವಂಥ ಅಲ್ಲಿಂದನೇ ಈ ಘಟನೆ ನಡೆದಿರುವಂಥದ್ದು. ಸುಮ್ಮನೆ ಒಂದು 7-8 ಜನರನ್ನು ಅರೆಸ್ಟ್ ಮಾಡಿ ಬಿಟ್ಟರೆ ಅದಕ್ಕೇನು ಪರಿಹಾರ ಅಲ್ಲ. ಈ ಥರ ಅವರು ಮೊದಲಿನಿಂದ ಮಾಡ್ಕೊತಾನೆ ಇದ್ದಾರೆ, ಭಾಳ ದಿವಸದಿಂದ. ಇಂಥವರು ಅವರಿಗೆ ರಕ್ಷಣೆ ಕೊಡ್ತಾನೆ ಇದ್ದಾರೆ. ಏನು ಸರ್, ಈಗ ಒಂದು ವೇಳೆ ಈಗ ಉಪಚುನಾವಣೆ ಬಂದಿದೆ, ನಿಮ್ಮ ಮುಂದೆ ಒಂದು ಅವಕಾಶ ಇದೆ. ತಾವು ಒಂದು ವೇಳೆ ಗೆದ್ದು ಬಂದಲ್ಲಿ ಇಂತಹ ಘಟನೆಗಳು ಮರುಕಳಿಸಿದ ಹಾಗೆ, ಘಟನೆಗಳು ನಡೆಯದ ಹಾಗೆ, ಮತ್ತೆ ಇಂತಹ ಘಟನೆಗಳು ಕ್ಷೇತ್ರದಲ್ಲಿ ನಡೆಯಬಾರ್ದು, ಅಶಾಂತಿ ತಲೆದೂರಬಾರ್ದು. ಆ ನಿಟ್ಟಿನಲ್ಲಿ ಏನಿದೆ ನಿಮ್ಮ ಆಲೋಚನೆ, ನಿಮ್ಮ ಪರಿಕಲ್ಪನೆ ಅನ್ನುವ? 2004ರಿಂದ ಹಿಡಿದು 2023ರವರೆಗೆ ಕೂಡ ಈ ಯಾವ ಇಂಥ ಘಟನೆಗಳು ಒಂದೂ ಆಗಿಲ್ಲ. ಅದನ್ನು ತುಂಬ ನಾವು ನಿಯಂತ್ರಣದಲ್ಲಿದ್ವಿ. ಅವರಿಗೂ ಕೂಡ ಹೇಳ್ತಿದ್ವಿ, ಇದು ಒಳ್ಳೆಯದಲ್ಲ. ನಿಮ್ಮ ಹಬ್ಬ ಹರಿದಿನಗಳನ್ನು, ನಿಮ್ಮ ಮೆರವಣಿಗೆಗಳನ್ನು ನೀವು ಮಾಡಬೇಕು. ಹಿಂದೂಗಳಾಗಿ ಅವ್ರದ್ದು ಕೆಲಸ ಅವ್ರು ಮಾಡ್ತಾರೆ ಅಂದಾಗ ಅವರು ಕೂಡ ಇದಕ್ಕೆ ಸ್ಪಂದನೆ ಮಾಡಿ ಇಲ್ಲಿವರೆಗೂ ಯಾವುದೇ ರೀತಿ ಇರಲಿಲ್ಲ. ಈಗ ಮತ್ತೆ ಬಲ ಬೆಚ್ಚಿದ್ದಾರೆ ಅವರು. ಯಾಕಂದರೆ ಇಂಥವ್ರು ಸಪೋರ್ಟ್ ಇರ್ತದಲ್ಲ, ಇಂಥವರು ರಕ್ಷಣೆ ಮಾಡ್ತಾರ ಅಂದ ತಕ್ಷಣ ಈ ಥರ ನಡ್ಕೊಳ್ತಾರೆ ಅವರು. ಸೊ ಈಗ ಬಾಲ ಬಿಚ್ಚಿದ್ದಾರೆ, ನೀವು ಗೆದ್ದು ಬಂದರೆ ಆ ಬಾಲ ಕಟ್ಟಾಗುತ್ತಾ ಅನ್ನುವಂಥದ್ದು? ಆಗ್ಬೋದು, ಯಾಕೆ ಆಗಲಿಕ್ಕಿಲ್ಲ, ಆಗ್ಬೋದು. ಸರ್, ಕಡೆಯದಾಗಿ ಇಡೀ ಕ್ಷೇತ್ರದಲ್ಲಿ ಈಗ ನೀವು ಓಡಾಡ್ತಾ ಇದ್ದೀರಿ, ಜನರನ್ನು ನೇರವಾಗಿ ಭೇಟಿ ಆಗ್ತಾ ಇದ್ದೀರಿ, ಜನರನ್ನು ನೇರವಾಗಿ ಮತಯಾಚನೆ ಮಾಡ್ತಾ ಇದ್ದೀರಿ. ಯಾಕಂದರೆ ಕಳೆದ ಬಾರಿ ಚುನಾವಣೆಯಲ್ಲಿ ನಾವು ನೋಡಿದ್ವಿ, ಭಾಳ ಸಣ್ಣ ಅಂತರದಲ್ಲಿ ಸೋತದ್ದಾಗಿತ್ತು. ಈ ಬಾರಿ ಆ ವ್ಯತ್ಯಾಸ ಎಷ್ಟರ ಮಟ್ಟಿಗೆ ಆಗ್ಬೋದು, ಅಂದರೆ ಯಾವ ಅಂತರದ ಗೆಲುವನ್ನು ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು? ಒಳ್ಳೆಯ ಅಂತರದಿಂದ ಗೆಲ್ಲಬಹುದು. ಹೋದ ಸಾರಿಯ ಸಮಸ್ಯೆಗಳಿಗೂ ಈಗಿನ ವಾತಾವರಣಕ್ಕೂ ತುಂಬ ಅಂತರ ಇದೆ. ತುಂಬ ಹೆಚ್ಚಿನ ಅಂತರದಲ್ಲಿ ಗೆಲ್ಲಬಹುದು. ಧನ್ಯವಾದಗಳು ವೀರಣ್ಣ ಚರಂತಿಮಠ ಅವರೇ. ಇದು ಬಾಗಲಕೋಟೆ ಉಪಚುನಾವಣೆಯ ಅಖಾಡದಿಂದ ವೀರಣ್ಣ ಚರಂತಿಮಠ ಅವರ ನೇರ ನುಡಿಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಬಿಜೂರು ಜೊತೆ ವೀರೇಂದ್ರ ಒಪ್ಪಂದ ವಾರ್ತೆ.